ಮೊದಲ ದಿನದ ಅಧಿವೇಶನದಲ್ಲಿಯೇ ವಕ್ಫ್ ವಿಚಾರ ಕೋಲಾಹಲಕ್ಕೆ ಕಾರಣವಾಯಿತು. ಪರಿಷತ್ನಲ್ಲಿ ವಿಷಯ ಪ್ರಸ್ತಾಪಿಸಿದ ವಿಪಕ್ಷ ಕೋಲಾಹಲ ಅಂದ್ರೆ ಗದ್ದಲ ಅಂದ್ರೆ ಅಗ್ನಿ ಪರ್ವತ ಉಗುಳುತ್ತಾ ಇಲ್ಲ, ದಗ 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 ಅಂತ ಹತ್ತಿಕೊಂಡು ಎಗದಾಗ್ಬಿಡ್ತಾ? ಏನು ಕೋಲಾಹಲ ಅಂದ್ರೆ? ಒಬ್ರು ಮಾತೊಬ್ರು ಕೇಳಿಸ್ಕೊಳ್ಳ. ಸುಮ್ಮನೆ ಆ ಸದನದಲ್ಲಿ ನಡೆಯೋದನ್ನೆಲ್ಲ ಅವರು ಇವರು ಸ್ವಲ್ಪ ಜೋರಾಗಿ ಮಾತಾಡ್ಬಿಟ್ರು ಅಂದ ತಕ್ಷಣ ಏನೋ ಗಣಂದಾರಿ ಮಾಡ್ಬಿಡ್ತಿದ್ದಾರೆ ಅಂತ ಯಾರು ಪರಿಭಾವಿಸ್ಬೇಡಿ. ಸುಮ್ಮನೆ ಯಾಕೆ ಮಿಸ್ಲೀಡ್ ಮಾಡ್ತೀರಿ ಜನನ? ಹಂಗೇನಿಲ್ಲ. ಕೋಲಾಹಲ ಯಾವುದು? ಓಕೆ. ಇನ್ನು ಛಲವಾದಿ ನಾರಾಯಣ ಸ್ವಾಮಿ ಪಾಕಿಸ್ತಾನದಲ್ಲಿ ಇಲ್ಲದ ವಕ್ಫ್ ನಮ್ಮ ದೇಶದಲ್ಲಿ ಯಾಕೆ ಅಂತ ಪ್ರಶ್ನೆ ಮಾಡಿದ್ರು. ವಕ್ಫ್ ವಿಚಾರದಲ್ಲಿ ಕೋರ್ಟ್ಗೆ ಹೋಗೋಕೆ ಅವಕಾಶ ಇಲ್ಲ ಅಂದ್ರು. ಇದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಟ್ರಿಬ್ಯುನಲ್ಲೇ ಫೈನಲ್ ಅಲ್ಲ, ಕೋರ್ಟ್ನಲ್ಲಿ ಸಾಕಷ್ಟು ಕೇಸ್ ಇವೆ, ತಪ್ಪು ಮಾಹಿತಿ ಕೊಡಬೇಡಿ ಅಂತ ಹೇಳಿದ್ರು. ಇನ್ನು ವಕ್ಫ್ ಬೋರ್ಡ್ ಯಾವುದೇ ದಾಖಲಾತಿ ಇಲ್ಲದೆ ಜಾಗ ನಮ್ಮದು ಎನ್ನಬಹುದು ಎಂಬ ನಿಯಮವನ್ನ UPA 2 ತಂದಿದೆ ಅಂತ CT ರವಿ ಮಾತು ಗದ್ದಲಕ್ಕೆ ಕಾರಣವಾಯಿತು. ಪ್ರತಿ ಸವಾಲ್ ಕೂಡ ಮಾಡಿ ಎಂದ್ರು. ಇವತ್ತು ಪಾಣಿಗಳಲ್ಲಿ ರಾತ್ರೋರಾತ್ರಿ ವಕ್ಫ್ ಆಸ್ತಿ ಅಂತ ಹೇಳಿ ನಮೂದಾಗ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೇವೆ. ಒಂದು ಬಾರಿ ನಿಮ್ಮ ಆಸ್ತಿ ವಕಫ್ ಅಂತ ಆದ್ರೆ ನೀವು ಯಾವ ಕೋರ್ಟ್ಗಳ ಮುಂದೆ ಹೋಗುವಂಗಿಲ್ಲ. ತೋಳ ಕುರಿಯನ್ನ ತಿಂದಾಯ್ತು. ಟ್ರಿಬ್ಯುನಲ್ ಅಲ್ಲಿ ಹೋದ ತಕ್ಷಣ ಅದು ಫೈನಲ್ ಅಲ್ಲ. ಎಷ್ಟಿದೆ ಸರ್? ಹೈಕೋರ್ಟ್ ನಲ್ಲಿ ಪ್ರಕರಣಗಳಿದೆ, ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಕರಣಗಳಿದೆ, DC ಕೋರ್ಟ್ ನಲ್ಲಿ ಎಷ್ಟೊಂದು ಹೋಗಿ. UPA 2 ಸರ್ಕಾರ ತಿದ್ದುಪಡಿ ತಂದು ಯಾವುದೇ ಆಸ್ತಿಯನ್ನು ಘೋಷಿಸುವಂತ ಅಧಿಕಾರವನ್ನ ಕೊಡ್ತು ವಕ್ಫ್ ಬೋರ್ಡ್ಗೆ ಅನ್ನೋದನ್ನ ನಾನು ಹೇಳಿದ್ದೀನಿ. ಕರೆಕ್ಟ್. ಅಮೆಂಡ್ಮೆಂಟ್ ತಂದಿದ್ದಾಗಲೇ ಆ ಅಮೆಂಡ್ಮೆಂಟೇ ಅರ್ಧ ಡೇಂಜರ್ ಮಾಡಿದ್ದು. ಅದಕ್ಕೆ ಮೊದಲಲ್ಲ ಅದು. ಎರಡನೇದು ಅಮೆಂಡ್ಮೆಂಟ್ ಅವ್ರು ತಂದ್ರೋ ಇವ್ರು ತಂದ್ರೋ ಅದ್ರ ಹಾಳಾಗೋಗ್ಲಿ. ಅದು ನನ್ನ ಪಾಯಿಂಟ್ ಈಸ್ ಭಾಳ ಸರಳ. ಅವತ್ತಿಂದ ಪಾಕಿಸ್ತಾನದಲ್ಲಿ ಇಲ್ಲದ ವಕ್ಫ್ ಇಲ್ಲಿ ಯಾಕೆ ಅಂದರೆ, ಅಯ್ಯೋ ಭಾಳ ಮುಸ್ಲಿಂ ರಾಷ್ಟ್ರಗಳಲ್ಲಿ ಏನೇನೋ ಇಲ್ಲದೆ ಇರೋದು ನಮ್ಮ ದೇಶದಲ್ಲಿದೆ. ಅದು ಬೇರೆ ವಿಚಾರ. ಅದು ಏನೇನೋ ಇಲ್ಲ ಅಲ್ಲಿ, ಇಲ್ಲಿದೆ. ಅದೆಲ್ಲ ಹೋಲಿಕೆ ಮಾಡೋಕ್ಕೆ ಬರಬೇಡಿ ಎಲ್ಲ. ಬಿಕಾಸ್ ಅದು ಮತ ರಾಜಕಾರಣದೊಳಗೆ ಬಂದು ಭಾಳ ವರ್ಷ ಆಗೋಗಿದೆ ಅದು. ನನ್ನ ಪಾಯಿಂಟ್ ಈಸ್ 500 ವರ್ಷನೋ 200 ವರ್ಷಗಳ ದೇವಸ್ಥಾನನೋ ಪಾರ್ಕೋ ರೈತನ ಜಮೀನೋ ಅವ್ರ ತಾತಂದೋ ಮುತ್ತಾತಂದೋ ಜಮೀನು ವಕ್ಫ್ ಅಂತ ನಾನು ಡಿಕ್ಲೇರ್ ಮಾಡ್ಕೋತೀನಿ ಅನ್ನೋ ಹಕ್ಕು ಅವ್ರಿಗಿರೋದಾದರೆ, 300 ವರ್ಷದ ಕೆಳಗಡೆ ದೇವಸ್ಥಾನ ಇದೆ, ಮೇಲೆ ಮಸೀದಿ ಇದೆ ಅಂತ ಅಬ್ಜೆಕ್ಷನ್ ಎತ್ತೋದು ತಪ್ಪಾಗತ್ತಾ? ಅಷ್ಟೇ ನನ್ನ ಪ್ರಶ್ನೆ. ಅಷ್ಟೇ ನನ್ನ ಪ್ರಶ್ನೆ ಇರೋದು. ಆನ್ ಒನ್ ಸೈಡ್ ಇಟ್ ಈಸ್ ನಾಟ್ ಅಲೌಡ್. ಅದನ್ನು ಎತ್ಕೊಡುದು ಯಾರುವೆ ಅಂತ ಅನ್ನೋದಾದರೆ ಇದನ್ನು ಹೇಗೆ ಎತ್ತುತ್ತಾರೆ? ಮತ್ತು ವಕ್ಫು ಸಾಮಾನ್ಯ ಮುಸ್ಲಿಮರ ಪರವಾದಂತಹ ಮಂಡಳಿ ಅದು ಅನ್ನೋ ಭ್ರಮೆ ಫಸ್ಟ್ ತೆಗಿಬೇಕು ಅದನ್ನು. And Waqf has to be controlled because it serves only the purpose of rich. ಅನುಮಾನನೇ ಇಲ್ಲ ಅದರಲ್ಲಿ. ಬಣ ಬಡಿದಾಟದಲ್ಲಿ ನಿರತರಾಗಿರೋ BJP ನಾಯಕರ ನಿರೀಕ್ಷಿತರ ಅಧಿವೇಶನದಲ್ಲೂ ಸಮನ್ವಯತೆ ಕೊರತೆ ಅಂತೆ. ಒಬ್ಬರು ವಕ್ಫ್ ವಿಚಾರ ಎತ್ತದ್ರಂತೆ, ಇನ್ನೊಬ್ಬರು ಪಂಚಮಸಾಲಿ ಹೋರಾಟಕ್ಕೆ ಜಾಗನೇ ಕೊಟ್ಟಿಲ್ಲ ಅಂತ ಅವ್ರು ಗಲಾಟೆ ಸ್ಟಾರ್ಟ್ ಮಾಡ್ಕೊಂಬಿಟ್ರಂತೆ ಕಾಂಗ್ರೆಸ್ನವರು. ಅಲ್ಲಲ್ಲ ಏನು ನಿಮ್ಮ ಹತ್ರ ಒಗ್ಗಟ್ಟೇ ಇಲ್ಲ ಅಂತಂದ್ರೆ ಕರೆಕ್ಟ್ ರೀ. ಆಮೇಲೆ ಏನೋ ಸಮಾಧಾನ ಮಾಡ್ಕೊಂಡಿದ್ದಾರೆ ಒಬ್ರಿಗೊಬ್ರು. ಕರೆಕ್ಟ್, ಅದು ಒಗ್ಗಟ್ಟು ಇಲ್ಲ BJPನಲ್ಲಿ. ಐ ಅಗ್ರಿ, ಅದರಲ್ಲೇನು ಅನುಮಾನ ಇಲ್ಲ. ಅದು ಈ BJP ಒಗ್ಗಟ್ಟು ಹೆಂಗಿದೆ ಗೊತ್ತಾ? ಇವತ್ತು ಈ ಕೋರ್ಟ್ಗಳ ಮುಂದೆ ಡೈವರ್ಸ್ಗೆ ಹೋಗ್ತಾರೆ ಗಂಡ ಹೆಂಡತಿ, ಹೋಗ್ತಾರಲ್ಲ, ಆಗ ಅದು ಎಲ್ಲ ಹರಿದೋಗಿರುತ್ತೆ ಪೂರ್ತಿ ಸಂಬಂಧ ಇಬ್ಬರದುವೆ. ಅದೇನಾದರೂ ರಿಪೇರಿ ಆಗಲ್ಲ, ಅದಕ್ಕೆ ಯಾವ ಅಂಟಾಕಿದ್ರು ಅಂಟ್ಕೊಳ್ಳಲ್ಲ ಅದು. ಆದರೂ ಕೋರ್ಟ್ ಏನು ಮಾಡುತ್ತೆ ಪಾಪ, ಸ್ಟಿಲ್ ನೀವಿಬ್ಬರು 6 ತಿಂಗಳ ಜೊತೆಲಿರಿ ಅಥವಾ 3 ತಿಂಗಳ ಜೊತೆಲಿರಿ, ನೋಡೋಣ ಏನಾದರೂ ವರ್ಕೌಟ್ ಆಗ್ಬಿಡ್ಬೋದಾ ಅಂತ ಬಿಡ್ತಾರೆ. ಅದು ವರ್ಕೌಟ್ ಆಗಲ್ಲ, ಅದೆಲ್ಲ ಮೀರಿಯಲ್ಲಿ ಬಂದಿರುತ್ತೆ ಅದಂಗೆ. ಹಂಗೆ ಈ BJP ಬಣಗಳದ್ದು ಆ ಲೆವೆಲಲ್ಲಿ ಇದೆ. ಕೋರ್ಟ್ಗೆ ಹೋಗಿದೆ, ಡೈವರ್ಸ್ ಕೊಡೋಕ್ಕೆ ಮೊದಲು ಲಿವಿಂಗ್ ಟುಗೆದರ್ ಮಾಡಿ ಒಂಚೂರು ಟ್ರೈ ಮಾಡಿ ಅಂತ ಬಿಟ್ಟಿದ್ದಾರೆ ಅಷ್ಟೇ. ಅದು ಹೆಂಗೆ ವರ್ಕೌಟ್ ಆಗ್ಬಿಡುತ್ತೆ? ಕಾಂಗ್ರೆಸ್ನವ್ರು ಲೇವುಡಿ ಅಂತೆ. ಇಂಡಿಯಾ ಅಲಯನ್ಸಲ್ಲಿ ಎಲ್ಲ ಒಗ್ಗಟ್ಟಿದೆಯಾ ಪಾರ್ಲಿಮೆಂಟಲ್ಲಿ? ಒಬ್ಬೊಬ್ರು ಒಂದೊಂದು ಬುರ್ನ ಬಿಟ್ಕೊಂಡು ಹೋಗ್ತಾ ಇದ್ದಾರೆ. TMC ಒಂದು, SP ಒಂದು. ಅವ್ರು ನೀವು ಕರೆದಿದ್ದು ಪ್ರೊಟೆಸ್ಟಿಗೆ ಬರೋದೇ ಇಲ್ಲ ಅವರು. ಅದು ಒಗ್ಗಟ್ಟೆ? ನಿಮ್ಮೆಲ್ಲರ ಹಣೆ ಬರಹ ಇಷ್ಟೇ. ನಿಮ್ಮ ಬುಡಕ್ಕೆ ಬೆಂಕಿ ಬಿದ್ದಾಗ ಮಾತ್ರ ತಕತೈ ಅಂತ ಕುಣಿತೀರಿ ಅಷ್ಟೇ. ಬಿಡ್ರಿ ಸುಮ್ಮನೆ. ನೆಕ್ಸ್ಟ್ ಅದೇನೋ ಅವರಿಬ್ಬರು MLAಗಳಿಂದ ಏನೋ ಕಿತ್ತಾಕ್ಬೇಕು ಅಂತಿದ್ರಲ್ಲ, ಅದಕ್ಕೆ ಅವರು ನಮ್ಮನ್ನೇ ಕಿತ್ತಾಕ್ತೀರಿ, ನಮಗೆ ನೋಟಿಸ್ ಕೊಡ್ಬೇಕಲ್ವಾ ಅಂತ. ಒಳ್ಳೆ ಕೈ ತಂಗೈ ಉಣ್ಣಿಗೆ ಕನ್ನಡಿ ಬೇರೆ ಕೇಡು. ಅದೇ ಕೊಡ್ಬೇಕು. ಎತ್ತಾಳು ಕೊಟ್ಟಿದ್ದು ಅಷ್ಟೇ. ಅದೇನಕ್ಕದು ಎವ್ರಿಬಡಿ ನೋಸ್ ಯು ಹ್ಯಾವ್ ಐಡೆಂಟಿಫೈಡ್ ವಿತ್ ಕಾಂಗ್ರೆಸ್ ಅಂತ.
ಇನ್ನು 3 ವರ್ಷನ 3.5 ವರ್ಷನ ಸರ್ಕಾರದಿಂದ ಕೆಲಸಗಳನ್ನ ಮಾಡಿಸ್ಕೊಳ್ಳೋಕ್ಕೆ ನಿಮ್ಮ ಮಾರ್ಗವನ್ನು ನೀವು ಹುಡುಕೊಂಡಿದ್ದೀರಿ, ಅಥವಾ ಇನ್ಯಾವುದೋ ರಾಜಕೀಯ ಕಾರಣಕ್ಕೆ ನಿಮ್ಮ ಮಾರ್ಗವನ್ನು ರಾಜಕೀಯ ಅಥವಾ ರಾಜಕೀಯೇತರ ಮೇ ಬಿ ಒಂದು SIT ಅಂತಾನೋ ಆ ಥರ ಏನೋ ಒಂದು ಕಾರಣಕ್ಕೆ ಹುಡುಕೊಂಡ್ಬಿಟ್ಟಿರ್ತೀರಿ. ನೀವು ನಿಮ್ಮ ಇಷ್ಟ ಹುಡುಕೊಳ್ಳಿ. 3 ವರ್ಷ ಆದಮೇಲೆ ಚುನಾವಣೆಗೆ ಹೋಗ್ತೀರಿ, ಜನ ಆಗೊಂದು ತೀರ್ಮಾನ ಮಾಡ್ತಾರೆ, ಅವ್ರಿಗೇನು ಮಾಡಬೇಕು ಅದು ಮಾಡ್ತಾರೆ. ನೀವು ಸರಿ ಅಂತೀರಿ, ನಿಮ್ಮನ್ನೇ ಹಾಕ್ತಾರೆ, ಇಲ್ಲರಿ ಇಲ್ಲ ಜನತಾ ನ್ಯಾಯಾಲಯ ಅಷ್ಟೇ. ಅದ್ರಲ್ಲಿ ಏನು ದೊಡ್ಡ ಇದದು.